ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪ್ರತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ವಾಯುದೇವರ ಸ್ತೋತ್ರ ಸುಳಾದಿ. ಜೈ ವಿಜಯರಾಯ. ಧಾತ್ರಿತ್ರಯಕ್ಕೆ ಗುರು ಸೂತ್ರ ನಾಮಕ ವಾಯುಪುತ್ರನು ಜಯ ಸಂಕರುಷಣ ದೇವಗೆ ನೇತ್ರತ್ರಯಾದಿಗಳು ಪರಮ ಶಿಷ್ಯರು ಈತಗೆ ಸುತ್ರಾಮ ವಿಭೂದರು ಧನುಜ ಬಲವೊಂದಾಗಿ ಮಿತ್ರ ಭಾವದಲ್ಲಿ ಮಂದರ ತಂದು ಮರ್ದಿಸಲು ಗಾತ್ರವಾದ ಮಹಾಹಾಲ ಹಲವುದು ಭವಿಸೆ ಗಾತ್ರವನ್ನು ಬಚ್ಚಿಟ್ಟು ದಾನವ ಮರರೋಡೆ ಚಿತ್ರವೇಗಾದಲ್ಲಿ ಶ್ರೀಹರಿ ಚರಣಾನುಗ್ರಹ ಪಾತ್ರನೆಂದೆನಿಸಿ ಮಂಗಳವಾದ ತಪನೆಯ ಪಾತ್ರಿಯೊಳಗೆ ಕಾಳಕೂಟವೇ ಬುಂಜಿಸಿ ಮಾತ್ರದಲ್ಲಿ ತೇಗಿದನು ಜೀರ್ಣ ಮಾಡಿಕೊಂಡು ಚಿತ್ರ ಚಾರಿತ್ರ ಚ್ಯುತ ವಿಜಯ ವಿಠಲನ್ನ ಸ್ತೋತ್ರನು ಭಾರತೀ ಕಳತ್ರ ಶುಚಿ ಮಿತ್ರ ಪಶುಪತಿ ಮೂರೂರಾಸುರರ ಗೆಲೆಪೋಗಿ ಅಸುರಾಸೂತನು ಸರಸಿಜ ಸಂಭವನು ರಾಜಿಸು ವಾಸು ವಾಸು ಮೇರು ಧನಸು ನಾರಾಯಣ ಆಸಿ ಮಾರ್ಗಣನು ತ್ರಿದಶ ಬಲರು ವೇದ ಎಸೆವಾಜಿಗಳು ಸಾಹಸಿಗನು ತಾನಾಗಿ ಯಶದಲ್ಲಿರುತ್ತೀರೆ ಅಸುರಾರಿ ಗೆಲಿಸೆ ಅಸಹಾಯ ಶೂರ ಹನುಮ ಬಿಸಿನಿಧಿಗೆ ಹಾರಿ ದಶಶಿರನ ಭಂಜಿಸಿ ನಗರವ ಉರುಪಿ ಆಸುರುಹು ಕೋಟಿ ಲಿಂಗ ಅಸಮ ವಿಜಯ ವಿಠಲ ಸದನನ್ನ ನಾಮ ರಸವಾಗುಂಬೋ ಪಶುಪತಿಗಿಂತದಿಕ ಮುಂದೆ ಈತನು ಬ್ರಹ್ಮ ವಾಯುರ್ವೈ ಬ್ರಹ್ಮ ಎಂದೆಂಬೊನಿಗ ಮಾರ್ಥವ ಪೇಳುತ್ತಲಿವಕೋ ಸಂದೇಹ ಸಲ್ಲದು ತದ್ವೇಷವ ಮರೆದು ಪೊಂದಿ ವೈಷ್ಣವರಾಗಿ ವಾ ತನ್ನ ಪಾದ ವಂದಿಸಿ ಪಾಪ ವಿಮುಕ್ತರಾಗುವುದು ತಂದೆ ತಾಯಿ ಮತ್ತೆ ಬಂಧು ಬಳಗ ಗುರುವೆಂದರೆ ಇವರೇ ನಮಗೆ ಸರ್ವರಿಗೆ ಮಂದ ಮಾರ್ಗವ ಬೇಡು ಮನವಿತನದಲ್ಲಿಡು ಸ್ಕಂಧನಾಮ ಸಿರಿ ವಿಜಯ ವಿಠಲನ್ನ ದ್ವಂದ್ವ ಪಾದ ತೋರಿ ಸಾಂಧ್ರ ಸುಖವಿವಾ ಹನುಮಾನ ನಂಬಿದರೆ ಸುಗ್ರೀವನು ಗೆದ್ದ ಹನುಮಾನ ನಂಬಿದರೆ ವಿಭೀಷಣ ಪ್ರಸಿದ್ಧ ಹನುಮಾನ ನಂಬಿದರೆ ಸರ್ವ ಕಾರ್ಯವೇ ಬದ್ಧ ಹನುಮಾನ ನಂಬದವ ಪಾಪದಲ್ಲಿ ಬಿದ್ದ ಹನುಮಾನೆಂಬುದು ಜ್ಞಾನಕ್ಕೆ ಶಬ್ದ ಹನುಮಾನೇ ಮಹತತ್ವಕ್ಕಭಿಮಾನಿಯೇ ಸಿದ್ಧ ಹನುಮಗೆ ವನಜ ಸಂಭವಗೆ ಆಭೇದ ಮನುಜೀವ ವಿಜಯ ವಿಠಲನಲ್ಲಿ ಇದ್ದ ಖಗನು ಕಲಶವ ತಂದು ಜಗದೋಳು ಪೆಸರಾದ ಗಗನಾಂಗಣದಲ್ಲಿ ಸಂಜೀವನಗವ ಬಗದು ತೃಣವ ಮಾಡಿ ಎಗರಿಸಿಕೊಂಡು ಎಳೆನಗೆಯಿಂದ ದಾಣೆ ಕಲ್ಲಂತೆ ಹಾರಿಸುತ್ತ ಹಗೆಯಿಂದ ಮಾಡಿದ ಕಪಿಗಳನ್ನೆಬ್ಬಿಸಿ ಮೂರೂ ಜಗದ ಪತಿಗೆ ಸೇವೆ ಅರ್ಪಿಸಿದನು ಜಗಸೇತುವೆ ನಾಮ ವಿಜಯ ವಿಠಲ ಬಲ್ಲ ಮಿಗಲಾರು ಹನುಮಗೆ ಯುಗ ಯುಗದೊಳಗೆ ರಣದೋಳು ಫಣಿಪನ್ನ ಅವತಾರವಾದ ಲಕ್ಷ್ಮಣನು ಬಿದ್ದಾಗ ಮೂಲ ರೂಪ ಸ್ಮರಿಸಿರೆ ಗಣನೆ ಇಲ್ಲದೆ ಒಂದು ಕರದಲ್ಲಿ ಎತ್ತಿ ರಾವಣನು ಸೋಜಿಗ ಪೊಂದಿ ಹನುಮಾನ ಪೊಗಳಿದ ಎಣೆಯಾರು ಈ ಹನುಮಗೆ ಸೂರ ಗಣದೋಳು ವಿಕ್ರಮಗೆ ನಿಜ ನಾಮ ರಣಪ್ರಿಯ ವಿಜಯ ವಿಠಲ ದಾಸರ ಪ್ರೇಮಗೆ ರಣದೊಳು ಫಣಪನದ
ಭೀಮನಾದ ಹಿಡಂಬಾದಿಯ ಮಗಧನ ಸೀಳಿದ ಭೂಮಿಯ ನಿಯನೆಂಬೋ ನೃಪನ ಯಮನಪುರಿಗೆ ಕಳುಹಿದ ಕಾಮನಯ್ಯನ ಪ್ರೀತಿ ಬಡಿಸಿ ತಾಮಸರ ಪರಿಹರಿಸಿದ ಶ್ರೀಮದಾಚಾರ್ಯರಾಗಿ ಕುಮತಗಳ ದಹಿಸಿದ ಆ ಮಹಾತತ್ವದ ಉರುಳಿ ಹರಿಹಿ ವೈಷ್ಣವರ ಉದ್ಧರಿಸಿದ ಕಾಮ ನಾಮ ಶ್ರೀ ವಿಜಯ ವಿಠಲನ್ನ ಈ ಮಹಿಯೊಳಗೆ ಮೆರೆಸಿದ ಭೀಮನಾದ ಹಿಡಂಬಾದಿ ಆ ಮಗಧನ ಸೀಳಿದ ವನಜ ಜಾಂಡಗಳೆಲ್ಲ ದಿನ ದಿನ ಪಾಲಿಪ ಧನುರ್ಧರ ವಿಜಯ ವಿಠಲನ ಪ್ರೇಮದ ದಾಸ. ವನಜ ಜಾಂಡಗಳ ಎಲ್ಲ ದಿನ ದಿನ ಪಾಲಿಪ ಧನುರ್ಧರ ವಿಜಯ ವಿಠಲನ್ನ ಪ್ರೇಮದ ದಾಸ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ವಾಯುದೇವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ವಾಯುದೇವರ ಸ್ತೋತ್ರ ಸುಳಾದಿ ಅಂದ ತಕ್ಷಣವೇ ವಿಜಯದಾಸರು ಬರೆದಿದ್ದು ಅಂದ ತಕ್ಷಣ ನಮಗೆ ಪಂಚರತ್ನ ಸುಳಾದಿಗಳಲ್ಲಿ ಒಂದಾದ ಕೋತಿಯಾದರೂ ಬಿಡನು ಈ ಸುಳಾದಿನೇ ನೆನಪಾಗತ್ತೆ. ಹೀಗೆ ನಾವು ಸ್ತೋತ್ರ ಭಾಗ ಅಂದಾಗೆ ನರಸಿಂಹದೇವರ ಸುಳಾದಿ ಇವೆಲ್ಲ ಬರ್ತವೆ. ಇದೆಲ್ಲ ನಮಗೆ ಚಿರಪರಿಚಿತವಾದ ಸುಳಾದಿಗಳು. ಬಹಳಷ್ಟು ಸರಿ ಎಷ್ಟೊಂದು ಜನ 108 ಸರಿ ಮಾಡಿದ್ದಾರೆ, ಲಕ್ಷಗಳು ಮಾಡಿದ್ದಾರೆ, ಹೀಗೆಲ್ಲ ಆಗಿದ್ದಾವೆ. ಹೀಗಾಗಿ ನಮ್ಮ ಅತ್ತೆಯವರಾದ ಲಕ್ಷ್ಮೀ ಜೋಶಿಯವರು ಏನು ಹೇಳಿದರು ಅಂದರೆ, ಎಲ್ಲರಿಗೂ ಬರಲಾರ್ದಾಗಿರೋ ಸುಳಾದಿಗಳನ್ನು ಅದನ್ನು ಪರಿಚಯ ಮಾಡಿಸ್ಕೊಡೋಣ, ಈ ಗೊತ್ತಿದ್ದಿದ್ದ ಸುಳಾದಿಗಳು ಬೇಡ ಅಂತಂದರು. ಹೀಗಾಗಿ ನಾವು ಅಲ್ಲಿ ರತ್ನ ಇದ್ದರೆ ಇಲ್ಲಿ ವಜ್ರದಂಥ ಇನ್ನೊಂದು ಸುಳಾದಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ದಾಸಾರ್ಯರು ವಾಯುದೇವರನ್ನು ಪರಮಾತ್ಮನ ಪ್ರೇಮದ ದಾಸ ಅಂತ ಹೇಳಿದ್ದಾರೆ. ಅದು ವಾಯುದೇವರ ಬಗ್ಗೆ ಸ್ತೋತ್ರ ಮಾಡಿದ್ದು ಅತ್ಯದ್ಭುತವಾದ ಸುಳಾದಿ ಇದು. ಈ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಇಲ್ಲಿ ಇನ್ನೊಂದು ಕೂಡ ಹೇಳಬೇಕಾಗತ್ತೆ. ನನ್ನ ಪ್ರಾಣ ಸ್ನೇಹಿತೆ ಒಬ್ಬಳು ಈ ಸುಳಾದಿಯ ಅರ್ಥಾನುಸಂಧಾನವನ್ನು ತಾನು ಬರೆದು ಕಳಿಸಿದ್ದಾಳೆ ನನಗೆ. ಅವಳು ಹೇಳಿದ್ದು, ನಾನು ಬರ್ಕೊಂಡಿದ್ದು ಎಲ್ಲ ಕಲಿತು ಹೇಳಕ್ಕೆ ಸ್ವಾಮಿ ಪ್ರಯತ್ನ ಮಾಡಿಸ್ತಾ ಇದ್ದಾನೆ. ಧಾತ್ರಿತ್ರಯಕ್ಕೆ ಗುರು ಅಂದರೆ ಈ 14 ಲೋಕಕ್ಕೆ ನಾವು ಇನ್ನೂ ಹೇಳಬೇಕು ಅಂದರೆ 3 ಲೋಕಗಳು ಅಂತಂದಾಗ ಇಲ್ಲಿ ಬರೀ ಭೂಮಿ ಆಕಾಶ ಪಾತಾಳ ಅಂತ ತಗೊಂಡಿದ್ದಾರೆ. ಹಾಗೆ 14 ಲೋಕಕ್ಕೆ ಗುರುಗಳಾದ, ಇಡೀ ಜಗತ್ತಿಗೆ ಆಶ್ರಯರಾದ, ಚೇತನಗಳಲ್ಲಿ ಅಂತರ್ಗತನಾಗಿ ಇದ್ದ ಸೂತ್ರ ನಾಮಕರು ನಮ್ಮ ವಾಯುದೇವರು. ಸೃಷ್ಟಿಯ ಆರಂಭದಲ್ಲಿ ಜಯ ಸಂಕರ್ಷಣನಲ್ಲಿ ಜನಿಸಿದವರು. ರುದ್ರಾದಿ ಸಮಸ್ತ ದೇವತೆಗಳಿಗೆ, ನೇತ್ರತ್ರಯಾದಿಗಳಿಗೆ ಪರಮ ಶಿಷ್ಯರು ಈತಗೆ. ಅಂದರೆ ರುದ್ರಾದಿ ಸಮಸ್ತ ದೇವತೆಗಳನ್ನು ಶಿಷ್ಯರನ್ನಾಗಿ ಪಡೆದವರು ಇವರು. ಇವರು ಸಮುದ್ರ ಮಥನವನ್ನು, ಇಂದ್ರಾದಿ ಸಕಲ ದೇವತೆಗಳೆಲ್ಲರೂ ಒಂದಾಗಿ ಮಂದರ ಪರ್ವತವನ್ನು ತಂದು ಅದನ್ನು ಮಥನ ಮಾಡಿದಾಗೆ ಬಹಳ ಮಾರಕವಾದ ಹಾಲಾಹಲ ಉದ್ಭವಿಸಿತಂತೆ. ಗಾತ್ರವಾದ ಮಹಾ ಹಾಲಾಹಲ ಉದ್ಭವಿಸಿ ಅದನ್ನು ಇವರೇನು ಮಾಡಿದರು, ಕ್ಷಣ ಮಾತ್ರ ಅದನ್ನು ತಗೊಂಡು ಆ ಹಾಲಾಹಲವನ್ನು ಜೀರ್ಣಿಸಿಕೊಂಡರು. ಕ್ಷಣ ಮಾತ್ರದಲ್ಲಿ ತಿಂದು ಆ ಹಾಲಾಹಲವನ್ನು ಭಗವಂತನ ಅನುಗ್ರಹದಿಂದ, ಸ್ವಾಮಿಯ ಅನುಗ್ರಹದಿಂದ ಅದನ್ನು ತಿಂದು ಅರಗಿಸ್ಕೊಂಡ್ರು ಅಂತ ಹೇಳ್ತಾರೆ. ಕ್ಷಣ ಮಾತ್ರದಲ್ಲಿ ಅರಗಿಸಿಕೊಂಡರು. ಗಾತ್ರದಲ್ಲಿ ಬಚ್ಚಿಟ್ಟು ದಾನವರೊಡನೆ ಚಿತ್ರವೇಗದಲ್ಲಿ ಶ್ರೀಹರಿಯ ಚರಣಾನುಗ್ರಹ ಪಾತ್ರನೆ ನಿಂದಿಸಿ ಮಂಗಳವಾದ ತಪನೆಯ ಪಾತ್ರೆಯೊಳಗೆ ಕಾಳಕೂಟವನ್ನೇ ಭುಂಜಿಸಿ ಮಾತ್ರದಲ್ಲಿ ತೇಗಿದನು. ಮಾತ್ರದಲ್ಲಿ ಡೇಗಿದ್ರು ಅಂತ ಹೇಳ್ತಾರೆ. ತೇಗಿದನು, ಅಡಗಿಸ್ಕೊಂಡ್ರು, ಜೀರ್ಣ ಮಾಡಿಕೊಂಡ್ರು. ಏನಂತ ಹೇಳಬೇಕು ಅವರು ಚಿತ್ರ ಮಹಿಮೆ ಅಂದರೆ, ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನು ನುಂಗುವ ಸಾಮರ್ಥ್ಯ ಉಳ್ಳ ಹೆಬ್ಬೆಟ್ಟಿನಷ್ಟು ದೊಡ್ಡದಾದ ಜಠರಾಗ್ನಿಯನ್ನು ಹೊಂದಿ ವೃಕೋದರ ಅಂತ ಪ್ರಸಿದ್ಧವಾದ ಹೆಸರಿದ್ದ ವಾಯುದೇವರಿಗೆ
ಅವರ ಸಾಮರ್ಥ್ಯ ಎಂಥದ್ದು, ಈ ಹಾಲಾಹಲ ತಿಂದು ಜೀರ್ಣಿಸ್ಕೊಂಬೋದ್ರೊಳಗೆ ಏನೂ ಆಶ್ಚರ್ಯ ಇಲ್ಲ. ಅದಕ್ಕೆ ಇದು ಜೀರ್ಣಿಸಿಕೊಂಡವರು ಅಂಥೇಳಿ ನಮಗೆಲ್ಲ ತೋರಿಸಿ ಇಷ್ಟು ಯಾರು ಹರಿಸರ್ವೋತ್ತಮನ್ನ ಒಪ್ಪಿ ವಾಯು ಜೀವೋತ್ತಮ ಅಂತ ಒಪ್ಪದಲ್ಲೋ ಅವರಿಗೆಲ್ಲರಿಗೆ ಏಟು ಹೊಡೆದಂಗೆ ನಮಗೆಲ್ಲ ತಿಳಿಸ್ತಾ ಇದ್ದಾರೆ ವಿಜಯದಾಸರು ಇಲ್ಲಿ. ಇದನ್ನು ತಿಳ್ಕೊಳ್ರಿ, ಎಷ್ಟು ಹಾಲಾಹಲವನ್ನು ಭುಂಜಿಸಿದವರು ಇವೆಲ್ಲ ನಮಗೆ ತಿಳಿಸ್ತಾ ಇದ್ದಾರೆ. ಚಿತ್ರ ಚಾರಿತ್ರನಾದ ಭಗವಂತನನ್ನು ಸ್ತುತಿ ಮಾಡಿದವರು, ಭಾರತೀಯ ದೇವಿಯನ್ನು ಪತ್ನಿಯನ್ನಾಗಿ, ಆಮೇಲೆ ಕಳತ್ರ, ಶುಚಿ, ಮಿತ್ರ, ಈ ಸೂರ್ಯ, ಅಗ್ನಿ, ರುದ್ರ, ಚಂದ್ರ ಈ ದೇವತೆಗಳಿಗೆ ಮೊದಲೆಲ್ಲರಿಗೆ ಮಿತ್ರನಂತೆ ಇರುವವರು ನಮ್ಮ ವಾಯುದೇವರು ಅಂತ ಹೇಳ್ತಾರೆ. ಇನ್ನು ಮಟ್ಟತಾಳದೊಳಗೆ ಅಂತಹ ಮುಖ್ಯ ಪ್ರಾಣದೇವರು ಪಶುಪತಿ ಮೂರೂರ. ಈ ಪಶುಪತಿ ರುದ್ರದೇವರು ಮೂರೂರ ಗೆಲ್ಲುವುದಕ್ಕೆ ಅಂದರೆ ತ್ರಿಪುರಾಸುರ ಸಂಹಾರಕ್ಕೆ ಹೋದಾಗೆ ಬ್ರಹ್ಮದೇವರು ಬ್ರಹ್ಮದೇವರು ಸಾರಥಿಯಾಗಿ ಬಂದರಂತೆ. ಬ್ರಹ್ಮದೇವರು ಸಾರಥಿಯಾಗಿ ಬಂದರು. ಆಮೇಲೆ ವಿವಿಧ ವರ್ಣಗಳಿಂದ ಪ್ರಕಾಶಿತವಾದ ಧನಸ್ಸು, ನಾರಾಯಣನ ಭಗವಂತನ ಧನಸ್ಸು ಬಂತು ಕೈಯಲ್ಲಿ. ಆಮೇಲೆ ಅಸಿಮಾರ್ಗಣವನು, ಚೂಪಾದ ಬಾಣ, ತ್ರಿದಶ ಬಲರು, ಈ ದೇವತೆಗಳೆಲ್ಲ ತನ್ನ ವಶದಲ್ಲಿರುವ ಅಸುರರನ್ನ ಕೊಲ್ಲಬೇಕು ಅಂಥೇಳಿ ಅಲ್ಲಿಗೆ ಬಂದು ಇಷ್ಟೆಲ್ಲ ಜನರು ಬಂದರು ಅವರಿಗೆ ಸಹಾಯಕ್ಕಾಗಿ. ಯಾರ ಸಹಾಯ ಬೇಕು ಅವರವರ ಸಹಾಯಕ್ಕೆ ಏನೇನು ಬೇಕಾಗ್ತದೋ ಅದೆಲ್ಲ ದೇವರೇ ಒಂದು ಬಾಣದ ರೂಪದೊಳಗೆ ಬಂದರು. ಲಕ್ಷ್ಮೀದೇವಿ, ದುರ್ಗಾದೇವಿ, ದೇವರು, ಈ ವಾಯುದೇವರು ಒಂದು ಇದು ರೂಪದಾಗೆ ಬಂದರು. ಹಾಗೆ ರಥ ಒಂದು ಭೂಮಿಯೇ ರಥವಾಗಿ ಬಂತು ಅಂತ ಹೇಳ್ತಾರೆ. ಚತುರ್ವೇದಗಳು ಅಶ್ವಗಳಾಗಿ ಬಂದವು ಅಂತಾರೆ. ಓಂಕಾರವು ಒಂದು ಹಗ್ಗ ಆಗಿ ಬಂತು ಅಂತಾರೆ. ಹೀಗೆ ಎಲ್ಲರ ಸಹಾಯದಲ್ಲಿಂದ ಅಸುರನ್ನ ಕೊಂದರು. ಅವಾಗೆ ತ್ರಿಪುರಾಸುರನ್ನ ಇವರು ಪಶುಪತಿ ಅಂದರೆ ನಮ್ಮ ರುದ್ರದೇವರು ಕೊಂದರು ಅಂತ ಹೇಳ್ತಾರೆ. ಹಾಗೆ ಅಸಹಾಯ ಶೂರ ಹನುಮ, ಇಲ್ಲಿ ಇಷ್ಟೆಲ್ಲ ಮಾಡಿದರೆ ಅಸಹಾಯ ಶೂರನಾದ ಹನುಮ, ಯಾರ ಸಹಾಯವೂ ಬೇಕಿಲ್ಲ, ಇಲ್ಲಿ ಯಾವ ಶಸ್ತ್ರಗಳೂ ಬೇಕಿಲ್ಲ, ಯಾರ ಸಹಾಯ ಬೇಕಿಲ್ಲ, ಅಗತ್ಯವಿಲ್ಲದ ವಾಯುದೇವರು, ಏನೂ ಅಗತ್ಯವಿಲ್ಲದ ವಾಯುದೇವರು ಸಮುದ್ರಕ್ಕೆ ಹಾರಿ, ಬಿಸಿ ನಿಧಿ ಹಾರಿ ಅಂತಾರೆ, ಸಮುದ್ರಕ್ಕೆ ಹಾರಿ ದಶಶಿರನ್ನು ಭಂಜಿಸಿ ರಾವಣನ್ನು ಥಳಿಸಿ ಆ ನಗರವನ್ನು ಸುಟ್ಟು ಅಸುರುಹ ವಾಯುದೇವರಿಂದ ಪ್ರಾದುರ್ಭಾವವಾದ ಕೋಟಿ ಲಿಂಗಗಳನ್ನು ತನ್ನ ದೇಹದಲ್ಲಿ ಧರಿಸಿದವನು. ಇವರಿಗೆ ಯಾರೂ ಸಮರಿಲ್ಲ, ಯಾರಿಗೂ ಸಮರಿಲ್ಲ. ಯಾರಿಗೂ ಸಮರಿಲ್ಲದ ಅಸಮ ವಿಜಯ ವಿಠಲ ಯಾರಿಗೂ ಸಮರಿಲ್ಲದ ದೇವರನ್ನ ಸದಾ ಅವರ ನಾಮಸ್ಮರಣೆ ಮಾಡ್ತಾ ಇರೋರು, ಸದಾ ಕಾಲ. ಅಂದರೆ ಇವರು ಪಶುಪತಿಗಿಂತ ಅಧಿಕ ಅಂತ ತೋರಿಸ್ಲಿಕ್ಕೆ ಇಲ್ಲಿ ತ್ರಿಪುರಾಸುರ ಸಂಹಾರ ಬಗ್ಗೆ ಕೂಡ ಹೇಳಿದ್ದಾರೆ ವಿಜಯದಾಸರು. ರುದ್ರದೇವರಕ್ಕಿಂತ ಅಧಿಕವಾದವರು ನಮ್ಮ ವಾಯುದೇವರು ಅಂತ ಹೇಳಕ್ಕೆ. ಇದಕ್ಕಂದರೆ ಇಲ್ಲಿ ವಾಯುದೇವರು ತ್ರಿಪುರಾಸುರನ್ನು ಸಂಹಾರ ಮಾಡಲಿಕ್ಕೆ ಹೋದಾಗೆ ಎಲ್ಲರೂ ಬಂದರು, ಎಲ್ಲರೂ ಒಂದೊಂದು ರೀತಿಯಾಗಿ ಸಹಾಯ. ಅಂಥ ಸಹಾಯಗಳು ಏನೂ ಬೇಕಿಲ್ಲಾರ್ದಾಗಿ ಹಾರಿಕೊಂಡು ಹೋಗಿ ತಾವು ಅಲ್ಲಿ ಇಡೀ ಲಂಕೆಯನ್ನು ಸುಟ್ಟು ಬಂದವರು ನಮ್ಮ ಹನುಮಂತ ದೇವರು. ಓಕೆ, ಪಶುಪತಿಗಿಂತ ಅಧಿಕ ಇವರು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಮುಖ್ಯ ಪ್ರಾಣದೇವರು ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೆ ಅಂಥೇಳಿ ವಾಯುರ್ವೈ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಅದು ವೇದವಾಕ್ಕು. ಆದರೆ ಇಲ್ಲಿ ಗಟ್ಟಿಯಾಗಿ ನಮಗೆ ವಿಜಯದಾಸರು ಹೇಳ್ತಾ ಇದ್ದಾರೆ, ವಾಯುದೇವರೇ ಮುಂದೆ ಬ್ರಹ್ಮ ಎಂದು ವೇದಗಳು ಸಾರುತ್ತಿದ್ದಾವೆ. ಇದರಲ್ಲಿ ಕನಸಲಾದರೂ ಕೂಡ ಅನುಮಾನ ಮಾಡಬೇಡ್ರಿ. ಯಾರು ಈ ರೀತಿ ನಂಬಿ ವಾಯುದೇವರ ಪಾದಕ್ಕೆ ಶರಣು ಅಂತ ಹೋಗ್ತಾರೋ ಅವರು ಪಾಪ ವಿಮುಕ್ತರ ಆಗ್ತಾರೆ.
ಪೊಂದಿ ವೈಷ್ಣವರಾಗಿ ವಾತನ್ನ ಪಾದ, ಈ ವಾಯುದೇವರ ಪಾದ ಹಿಡಿತಾರೋ ಅವರು ಪಾಪ ವಿಮುಕ್ತರಾಗ್ತಾರೆ. ತಂದೆ ತಾಯಿ ಬಂಧು ಬಳಗ ಗುರುಗಳು ಅಂದರೆ ಇವರೇ ನಮಗೆ ಯಾರಿದ್ದಾರೆ ಹೇಳ್ರಿ? ವಾಯುದೇವರ ಅಂತರ್ಗತನೇ ನಾವು ಏನು ಕೇಳಿದ್ರು ಪರಮಾತ್ಮನ ಕೇಳಕ್ಕೆ ಹೋಗಬೇಕು ಅಂದರೆ ನಮಗೆ ತಂದೆಯಾಗಿ ತಾಯಿಯಾಗಿ ಸಾಕ್ತಾರೆ, ತಂದೆಯಾಗಿ ಸಾಕ್ತಾರೆ. ಹೀಗೆ ನಮ್ಮ ಮುಖ್ಯ ಪ್ರಾಣದೇವರೇ ನಮಗೆ ತಂದೆ ತಾಯಿ ಗುರುವು ಎಂದು ಭಕ್ತಿಪೂರ್ವಕವಾಗಿ ನಂಬಿ, ಈ ನಮ್ಮ ಕೆಟ್ಟ ಮಂದಮತಿಗಳು ಏನನ್ನ ಇದ್ದರೆ ಅದು ತಲೆಯಾಗಿ ಏನನ್ನ ಮಂದ ಮಾರ್ಗವ ಬಿಡಬೇಕು ಅಂತಾರೆ. ಮನಸ್ಸು ಈತನಲ್ಲಿ ಇಟ್ಟರೆ ಆತ ನಮಗೆ ಸ್ಕಂದನಾಮನಾದ ಸ್ಕಂದನಾಮನಾದ ವಿಜಯ ವಿಠಲನ್ನ ದ್ವಂದ್ವ ಪಾದ ತೋರಿ ಸಾಂದ್ರ ಸುಖವೀವ ಅಂತಾರೆ. ದ್ವಂದ್ವ ಪಾದ ಅಂದರೆ ದೇವರ ಪಾದ ನಾವು ನೋಡೋದು ಅಂತಂದರೆ ಮೋಕ್ಷಕ್ಕೆ ಕರ್ಕೊಂಡೋಗಿ ನಿಂದ್ರಿಸ್ತಾರೆ ನಮ್ಮ ಮುಖ್ಯ ಪ್ರಾಣದೇವರು ಅಂತ ಹೇಳ್ತಾರೆ. ನಮ್ಮ ಗುರು ಅಂತ ನಂಬಿ ನಮಗೆಲ್ಲ ಅರ್ಥಾನುಸಂಧಾನಗಳನ್ನು ತಿಳಿಸಿ ಸದಾ ದೇವರ ನಾಮಸ್ಮರಣೆಯಲ್ಲಿ ನಮ್ಮನ್ನು ಇಟ್ಟು ನಮ್ಮನ್ನು ಒಂದು ಒಳ್ಳೆ ಲೋಕಕ್ಕೆ ಸೇರಿಸ್ತಾರೆ ನಮ್ಮ ವಾಯುದೇವರು ಅಂತ ಹೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಮತ್ತು ಜಂಪೆ ತಾಳದೊಳಗೆ ಇಲ್ಲಿ ನಮ್ಮ ವಿಜಯಪ್ರಭುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮ್ಮ ತಂದೆಯವರ ಪೂರ್ವಾಶ್ರಮದೊಳಗೆ ತಮ್ಮ ತಂದೆಯವರಾದ ನಾರದ ಅವತಾರಗಳಾದ ನಮ್ಮ ಪುರಂದರದಾಸರು ಬರೆದ ಒಂದು ಹಾಡಿಂದು ಅಲ್ಲಿಂದ ಅದನ್ನು ಕೂಡ ಇದರೊಳಗೆ ತಗೊಂಡಿದ್ದಾರೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು, ಈ ಹಾಡನ್ನು ತಗೊಂಡು ಅದರೊಳಗಿಂದ ಇದೊಂದು ತಾಳದನ್ನು ಮಾಡಿದ್ದಾರೆ. ಹನುಮನ ನಂಬಿದರೆ ಸುಗ್ರೀವನು ಗೆಲಿತಾನೆ, ಹನುಮನ ನಂಬಿದದಕ್ಕೆ ವಿಭೀಷಣ ಪ್ರಸಿದ್ಧನಾಗಿದ್ದಾನೆ, ಹನುಮನ ನಂಬಿದರೆ ಸರ್ವ ಕಾರ್ಯವೂ ಸಿದ್ಧವಾಗತ್ತೆ, ಹನುಮನ ನಂಬದವನು ಪಾಪದಲ್ಲಿ ಬೀಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹನುಮನ ನಂಬಲಿಲ್ಲ ಅಂದರೆ ಈ ವಿಭೀಷಣ ರಾಕ್ಷಸ ಆದರೆ ಕೂಡ ಪ್ರಸಿದ್ಧನಾಗಿದ್ದಾನೆ. ಹಾಗೆ ಹನುಮನ್ನ ಯಾರು ನಂಬೋದಿಲ್ಲನೋ, ಹನುಮನ್ನ ಯಾರು ಬಿಟ್ಟು ಬಿಡ್ತೀವೋ, ಯಾರು ಹರಿಸರ್ವೋತ್ತಮ ಅಂತ ನಂಬಿ ವಾಯುಜೀವೋತ್ತಮ ಅಂತ ಅನ್ನೋದಿಲ್ಲನೋ ಅವರು ಪಾಪಕ್ಕೆ ಬೀಳ್ತಾರೆ ಅಂಥೇಳಿ ವಿಜಯದಾಸರು ಎಲ್ಲಿ ಗಟ್ಟಿಯಾಗಿ ಹೇಳಿದ್ದಾರೆ. ಹನುಮ ಅಂದರೆ ಅದು ಜ್ಞಾನಕ್ಕೆ ಶಬ್ದ. ಹನುಮ ಅಂದರೆ ಜ್ಞಾನಕ್ಕೆ ಶಬ್ದ. ಬ್ರಹ್ಮದೇವರು ಹೇಗೆ ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಯೋ ಅದೇ ಥರ ವಾಯುದೇವರು ಕೂಡ ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಗಳು ಅನ್ಸ್ಕೊಂಡಿದ್ದಾರೆ. ಒಂದೇ ಕಕ್ಷದಲ್ಲಿ ಇದ್ದವರು ಅವರು. ಪರಮಾತ್ಮನ ಪ್ರಥಮ ಪುತ್ರರಾದ ಬ್ರಹ್ಮವಾಯುಗಳಲ್ಲಿ ಭೇದ ಮಾಡತಕ್ಕದ್ದ ಅಲ್ಲ, ಇಬ್ಬರು ಒಂದೇ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ತ್ರಿವಿಡ ತಾಳದಿಂದ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಹರೇ ಶ್ರೀನಿವಾಸ. ಇವಾಗ ನಾವು ತ್ರಿವಿಡ ತಾಳ, ಅಟ್ಟತಾಳ, ಆದಿತಾಳದ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಖಗನು ಕಲಶವ ತಂದು ಜಗದೊಳಗೆ ಪೆಸರಾದ ಅಂತ ಹೇಳ್ತಾರೆ. ಅಂದರೆ ಗರುಡ ದೇವರು ಅಮೃತ ಕಲಶವನ್ನು ತಂದು ಜಗತ್ತಿನಲ್ಲಿ ಬಹಳ ಪ್ರಸಿದ್ಧರಾದರು. ಆದರೆ ಯುದ್ಧಭೂಮಿಯಲ್ಲಿ ಹೋರಾಡಿ ಈ ಕಪಿಗಳೆಲ್ಲ ಬಿದ್ದು ಹೋಗ್ಬಿಟ್ಟಿದ್ರು, ಮಡಿದು ಬಿಟ್ಟಿದ್ರು. ಅವಾಗೆ ಆ ಕಪಿಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕಂದರೆ ಇದು ಮತ್ತು ಪುನರಪಿ ಅವರಿಗೆ ಒಳ್ಳೆ ಚೇತನ ತರಿಸ್ಲಿಕ್ಕೆ ಗಗನದೊಳಗೆ ಹಾರಿ ಹೋಗಿ ಸಂಜೀವ ಪರ್ವತವನ್ನು ತಗೊಂಡು ಬಂದಿದ್ದಾರೆ. ಅದು ಹೇಗೆ ಹೇಳ್ತಾರೆ ನಮ್ಮ ವಿಜಯದಾಸರು ವಾಕ್ಯಗಳಲ್ಲೇ ಶಬ್ದಗಳಲ್ಲೇ ನೋಡಬೇಕು. ಸಂಜೀವ ನಗವ ಅಂದರೆ ಬೆಟ್ಟವನ್ನು ಬಗೆದು ತೃಣವ ಮಾಡಿ ಒಂದು ಸಣ್ಣ ತೃಣನಿಚಾರಿ ತಗೊಂಡು ಎಗರಿಸಿಕೊಂಡು ಎಳೆ ನಗೆಯಿಂದ ಆಣೆಕಲ್ಲಂತೆ ಒಂದು ಸಣ್ಣ ಕಲ್ಲು ತಂದಂಗೆ ತಂದರು ಅಂತ ಹೇಳ್ತಾರೆ. ಹಾರಿಕೊಂಡು ತೊಗೊಂಡು ಬಂದರು, ಸಣ್ಣ ಕಲ್ಲು ತಂದಂಗೆ. ಇಲ್ಲಿ ಬರೀ ಒಂದು ಸಣ್ಣ ಕಲಶ ತಂದಿದ್ದದಕ್ಕೆ ಆತ ಅಷ್ಟು ಪ್ರಸಿದ್ಧರಾದ. ಅಂದರೆ ಇಲ್ಲಿ ತಾರತಮ್ಯ ಹೇಳ್ತಾ ಇದ್ದಾರೆ. ಸಣ್ಣ ಕಲಶಕ್ಕೆ ಈತ ಪ್ರಸಿದ್ಧನಾಗಿದ್ದಾನೆ ಗರುಡಕ್ಕಿಂತ ಎಷ್ಟು ದೊಡ್ಡವರು ನಮ್ಮ ವಾಯುದೇವರು ಎಂಬುದನ್ನು ಹೇಳ್ತಾ ಇದ್ದಾರೆ. ಏನು, ಗರುಡ ಬೃಹತ್ತಾದ ಸಂಜೀವ ಪರ್ವತ, ದೊಡ್ಡದು ಸಂಜೀವ ಪರ್ವತ, ಅದನ್ನು ಚಿಕ್ಕ ಕಲ್ಲು ತಂದಂಗೆ ತಗೊಂಡು ಬಂದು ಅದನ್ನು ತಂದಿದ್ದೊಂದೇ ಅಲ್ಲ, ತಂದು ಅವರೆಲ್ಲರನ್ನ ಬದುಕಿಸಿ, ಆ ಕಪಿಗಳನ್ನೆಲ್ಲ ಬದುಕಿಸಿ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿದ. ರಾಮದೇವರಿಗೆ ಯುಗದಲ್ಲೂ
ಹನುಮನು ಅಂದರೆ ಈ ವಾಯುದೇವರಂಥವರು ಯಾರೂ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ಈ ತಾನು ಬದುಕಿಸಿದಾನೆ ಎಂಬುದನ್ನು ಒಂದು ನಿಮಿಷನೂ ಇಟ್ಕೊಳ್ಳಲ್ಲ ನಮ್ಮಪ್ಪ. ಏನೇ ಸೇವೆ ಇದ್ದರೆ ಕೂಡ ಸ್ವಾಮಿಗೆ ಅರ್ಪಣೆ ಮಾಡುವಾತ ಮುಖ್ಯ ಪ್ರಾಣದೇವರು ಹೊರತು ಯಾರಲ್ಲಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಆಮೇಲೆ ಅಟ್ಟತಾಳದರೊಳಗೆ ರಣದೊಳು ಫಣಿಪನ್ನ, ಯುದ್ಧಭೂಮಿಯಲ್ಲಿ ರಾವಣನು ಶೇಷದೇವರ ಅವತಾರಿಗಳಾದ ಲಕ್ಷ್ಮಣನ ಅಪಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವಾಗೆ ಆ ರಾವಣನ ಪ್ರತಾಪಕ್ಕೆ ಲಕ್ಷ್ಮಣನು ನಿಸ್ಸಹಾಯಕವಾಗಿ ನಿಂತು ಬಿಡ್ತಾನೆ. ಹನುಮಂತ ದೇವರ ಅವಾಗ ಹೇಳ್ತಾರೆ, ಆಜ್ಞೆ ಮಾಡ್ತಾರೆ, ಮೂಲ ರೂಪವನ್ನು ಸ್ಮರಿಸು ಅಂಥೇಳಿ. ಆಗ ರಾವಣನಿಗೆ ಲಕ್ಷ್ಮಣನೇ ಎತ್ತಲಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾವಾಗ ಮೂಲ ರೂಪ ಸ್ಮರಣೆ ಮಾಡ್ತಾರೋ ಆವಾಗೇ ಅವರಿಗೆ ನೆನಪಾಗತ್ತೆ. ಅಂದರೆ 1000 ಹೆಡೆಗಳೆಲ್ಲ ಈ ಶೇಷದೇವರು ಮಧ್ಯ ಹೆಡೆಲಿಂದ ತನ್ನ ಇಡೀ ಬ್ರಹ್ಮಾಂಡವನ್ನೇ ಎತ್ತಿ ಹಿಡಿತಾನಂತೆ. ಸಾಸಿವೆ ಕಾಳಷ್ಟು ಎಂದು ನಮ್ಗೆ ತಿಳಿಸ್ತಾರೆ ಎಲ್ಲ ಶಾಸ್ತ್ರಗಳಲ್ಲಿ ಗೊತ್ತು. ಅಂದರೆ ಅವರಿಗೆ ಯಾಕೆ ನೆನಪಾಗಲಿಲ್ಲ ಅಂತ ಹೇಳ್ತಾರೆ, ಯಾಕೆ ಹೋರಾಡ್ಲಿಕ್ಕಾಗಲಿಲ್ಲ ರಾವಣನ ಜೊತೆಗೆ ಅಂತಂದೆ. ಇಲ್ಲಿ ಪರಶುಕ್ಲತ್ರಯರಿಗೆ ಮಾತ್ರ, ಅಂದರೆ ಭಗವಂತ, ಲಕ್ಷ್ಮೀದೇವಿ ಮತ್ತು ರುಜುಗಣಗಳಿಗೆ ಮಾತ್ರ ಮೂಲ ಅವತಾರದಲ್ಲಿ ಇದ್ದ ತಮ್ಮ ಮೂಲಬಲ ಸಾಮರ್ಥ್ಯ ಯಾವಾಗಲೂ ಇರುತ್ತೆ. ರುದ್ರಾದಿ ದೇವತೆಗಳಿಗೆ ಮೂಲಬಲ ಸಾಮರ್ಥ್ಯ ಇರೋದಿಲ್ಲ. ಅವರಿಗೆ ನೆನಪು ಮಾಡಿದರೆ, ಸ್ಮರಣೆ ಮಾಡಿಕೊಂಡಾಗೆ ಮಾತ್ರ ಆ ಸಾಮರ್ಥ್ಯ ಲಭಿಸ್ತದೆ. ಇದು ಶೇಷದೇವರು ಬಲರಾಮರಾಗಿದ್ದಾಗೆ ಕೂಡ ಒಂದು ಸರಿ ಆಗಿರುತ್ತೆ ಇದೇ ಥರ. ಹಾಗೆ ಇದು ಮಾಡಿದ ಮೇಲೆ ಅವ್ರಿಗೇನು ಆ ಕೈಲಿಂದ ಎತ್ತಲಕ್ಕಾಗಲಿಲ್ಲ ಅಂತೆ. ಒಂದು ಕರದಿಂದ ಎತ್ತಿ ರಾವಣನು ಸೂಜಿ, ಇದು ನೋಡಿ ರಾವಣನಿಗೆ ಹೆದರಿಕೆ ಆಗಿಬಿಡುತ್ತಂತೆ. ರಾವಣನಿಗೆ ಒಂದು ಏಟು ಹೊಡೆದ್ರೆ 10 ತಲೆಯಿಂದ ರಕ್ತ ಸೋರ್ತದೆ, 10 ಮುಖಗಳಲ್ಲಿಂದ. ತಾನು ಇನ್ನತ್ರ ಎಷ್ಟು ಬಲ ಇದ್ದದ ಅಂಥೇಳಿ ಪ್ರಶಂಸೆ ಮಾಡ್ತಾನಂತ ರಾವಣನು. ಅಂದರೆ ಶತ್ರು ಪಕ್ಷದವನಾದರೂ ಕೂಡ ವಾಯುದೇವರನ್ನ ಪ್ರಶಂಸೆ ಮಾಡ್ತಾನೆ, ಹೊಗಳ್ತಾನೆ ರಾವಣ ಅಂಥೇಳಿ. ಇದು ಇಂತಹ ಹನುಮಂತ ದೇವರಿಗೆ ಸುರಾಸುರರು, ಅಂದರೆ ದೇವತೆಗಳು, ಅಸುರರು, ಗಣದವರಿಗೆ ಅವರಿಗೆ ಸಮರು ಅಂಬೋದಿಲ್ಲ. ಈ ಹನುಮನಿಗೆ ಸುರಾಸುರ ಗಣದವರಿಗೆ, ವಿಕ್ರಮಗೆ ನಿಜನಾಮ, ಅವರಿಗೆ ಸಮ ಅಂಬೋರು ಯಾರೂ ಇಲ್ಲ. ವಿಜಯ ವಿಠ್ಠಲ ದಾಸರ ಪ್ರೇಮಗೆ ರಣದೊಳು ಫಣಪನಾದ ಅಂತ ಹೇಳ್ತಾರೆ. ಈ ಪ್ರೇಮ ಪಾತ್ರನಾಗಿದ್ದಾನೆ. ದೇವರ ನಾಮ ಸ್ತುತಿಸಿ, ಯಾವಾಗಲೂ ಸದಾ ದೇವರ ನಾಮ ಸ್ಮರಣೆ ಮಾಡಿ, ನಿಜನಾಮ ದೇವರ ಸತ್ಯನಾಮಕನಾದ ಭಗವಂತನ ಸದಾಕಾಲದಲ್ಲಿ ಸ್ತುತಿಸಿಕೊಳ್ಳುತ್ತಾ ವಿಜಯ ವಿಠ್ಠಲ ಪ್ರೇಮ ಪಾತ್ರರಾಗಿದ್ದಾರೆ ನಮ್ಮ ಮುಖ್ಯ ಪ್ರಾಣದೇವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದಿತಾಳದೊಳಗೆ ಭೀಮನಾದ ಹನುಮಂತ ದೇವರೇ ಮುಂದೆ ದ್ವಾಪರದಲ್ಲಿ ಭೀಮಸೇನ ದೇವರಾಗಿ ಬಂದು ಹಿಡಂಬಿ, ಜರಾಸಂಧ ಮೊದಲಾದ ದೈತ್ಯರನ್ನು ಸಂಹಾರ ಮಾಡಿ ತಮಗೆ ನ್ಯಾಯವಾಗಿ ಸಿಗಬೇಕಾದ ಜಾಗವನ್ನು ಸೂಜಿ ಮೊನೆಯಷ್ಟು ಕೊಡುವುದಿಲ್ಲ ಎಂದು ಹೇಳಿ ದುರ್ಯೋಧನೆ ಆದಿಗಳಿಗೆ ಸಂಹರಿಸಿ ತಮಸ್ಸಿಗೆ ಕಳಿಸಿ ಭಗವಂತನ ಪ್ರೀತಿಗೆ ಪಾತ್ರರಾದರು. ಇವರೇ ಆದಮೇಲೆ ಮಧ್ವಾಚಾರ್ಯರಾಗಿ ಬಂದು ಕುಮತಗಳನ್ನು ದಂಡಿಸಿ ಮಹಾತತ್ವದ ಈ ವೈಷ್ಣವ ತತ್ವವನ್ನು ಎಲ್ಲರಿಗೆ ತಿಳಿಸಿ ಉದ್ಧಾರ ಮಾಡಿ ನಮಗೆಲ್ಲರಿಗೆ ಆನಂದ ಸ್ವರೂಪಿಯಾದ ಭಗವಂತನ ಮಹಿಮೆಗಳನ್ನೆಲ್ಲ ನಮಗೆ ತಿಳಿಸಿಕೊಟ್ಟವರು. ಹರಿಸರ್ವೋತ್ತಮತ್ವವನ್ನು ಜಗತ್ತಿಗೆ ತೋರಿಸಿದವರು. ಡಂಗುರ ಹಾಕಿ ದೇವರಿಗೆ ಎಲ್ಲ ದೇವರು ಸರ್ವೋತ್ತಮ ಎಂಬುದನ್ನು ತಿಳಿಸಿಕೊಟ್ಟವರು ಶ್ರೀಮದಾಚಾರ್ಯರು. ಈ ವನಜ ಜಾಂಡಗಳೆಲ್ಲ ದಿನ ಪಾಲಿಪ ಧನುರ್ಧರ ವಿಜಯ ವಿಠ್ಠಲ ಪ್ರೇಮದ ದಾಸ. ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ದಿನ ಕ್ಷಣದಲ್ಲಿ ಪಾಲಿಸುವಂಥ ನಮ್ಮ ದೇವರ ಸ್ವಾಮಿಯ ಧನುರ್ಧರನಾದ ಶ್ರೀರಾಮಚಂದ್ರನ ಪ್ರೇಮದಾಸನಾಗಿದ್ದಾನೆ ನಮ್ಮ ಹನುಮಂತ ದೇವರು ಅಂಥೇಳಿ ಒಂದೇ ಮಾತಿನಲ್ಲಿ ಇಡೀ ಸುಳಾದಿಯ ವಿಷಯವನ್ನು ತಿಳಿಸಿಬಿಟ್ಟಿದ್ದಾರೆ. ಎಲ್ಲ ತಾಳಗಳಲ್ಲಿ ಹನುಮಂತನು ಮಾಡಿದ ಕೆಲಸಗಳನ್ನು ವಿವರಿಸ್ತಾ ಬಂದಿದ್ದಾರೆ. ಎಲ್ಲಿ ಸಂಜೀವನ ಪರ್ವತ ತಗೊಂಡು ಬಂದಿದ್ದಾರೆ, ಅದನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಾರೆ. ಆಮೇಲೆ ಹನುಮನ ನಂಬಿದರೆ ಸಾಕು ಎಲ್ಲ ಆಗತ್ತೆ ಅಂಥೇಳಿ ಒಂದರೊಳಗೆ ಹೇಳ್ತಾರೆ. ಹಾಗೆ ಇವರು ಮುಂದೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವರೇ ಅಂತ ಹೇಳೋದು. ಹಾಗೆ ಇವರು ಎಲ್ಲಿ
ಲಂಕಾಪಟ್ಟಣ ಸುಟ್ಟಿದ ವಿಷಯ ಎಲ್ಲದನ್ನೂ ಒಂದೊಂದರೊಳಗೆ ನಮಗೆ ಹೇಳೋದೇನು ಅಂತಂದರೆ, ದೇವರ ಪ್ರೀತಿದಾಸರು, ಹನುಮಂತನಿಗಿಂತ ಪ್ರೀತಿದಾಸರು ದೇವರಿಗೆ ಯಾರೂ ಇಲ್ಲ. ದಾಸೋಹಂ ಕೌಸಲೇಂದ್ರಸ್ಯ ಎನ್ನುವ ಮಾತಿನಂತೆ ಇದು ಸಿದ್ಧ. ರಾಮಚಂದ್ರನ ಪ್ರೇಮದಾಸ ಅಂತ ಹೇಳಿದ್ದಾರೆ. ಪರಮಾತ್ಮನು ವಹಿಸಿದ ಕಾರ್ಯವನ್ನು ಪರಮಭಕ್ತಿಯಿಂದ ಮಾಡುವ ನಮ್ಮ ಹನುಮಂತ ದೇವರಕ್ಕಿಂತ, ನಮ್ಮ ವಾಯುದೇವರಿಗಿಂತ ದೊಡ್ಡ ದಾಸರು ಯಾರೂ ಇಲ್ಲ. ಅವರ ಕಾಲ ಹಿಡಿದರೆ ನಮಗೆ ದೇವರ ಪಾದ ಕರ್ಕೊಂಡು ಹೋಗೋದು ಅವರೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ವಾಯುದೇವರ ಚರಣವನ್ನು ನಾವು ಹಿಡಿದು ವಾಯುದೇವರ ಸ್ತೋತ್ರವನ್ನು ಅರ್ಥಾನುಸಂಧಾನದಿಂದ ನಾವು ಮಾಡಿ ದೇವರಿಗೆ ನಾವು ಹತ್ತಿರ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ವಾಯು ಅಂತರ್ಗತ. ನಮಗೆ ಏನೇ ಇದ್ದರೂ ಮುಖ್ಯ ಪ್ರಾಣಾಂತರ್ಗತನೇ ಹೋಗೋದು. ಹಾಗೆ ನಮ್ಮ ಗುರುಗಳಾದ, ನಮ್ಮ ತಂದೆಯಾದ, ನಮ್ಮ ತಾಯಿಯಾದ ಈ ವಾಯುದೇವರನ್ನು ಸ್ತೋತ್ರ ಮಾಡಿ ದೇವರಲ್ಲಿ ಸದಾ ಕಾಲ ನಮಗೆ ಮನಸ್ಸು ಕೊಡು ಅಂತ ಹೇಳಿ ಬೇಡ್ಕೊಳ್ಳೋಣ. ಈ ಸುಳಾದಿಯನ್ನು ಎಲ್ಲರೂ ಅರ್ಥಾನುಸಂಧಾನ ಮಾಡಿಕೊಂಡು ಪಾರಾಯಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ನನ್ನ ಸ್ನೇಹಿತೆಯಾದ ಪ್ರಾಣ ಸ್ನೇಹಿತೆಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಅವಳು ಬಹಳಷ್ಟು ಬರೆದು ಕಳಿಸಿದ್ದಾಳೆ. ಸುಳಾದಿ ಎಷ್ಟು ಆಗತ್ತೆ ಅಷ್ಟು ಮಾತ್ರ ನಾನು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಈ ಸುಳಾದಿಗಳನ್ನು ಆಯ್ಕೆ ಮಾಡ್ಕೋ ಅಂತ ಹೇಳಿದಂಥ ನಮ್ಮ ಲಕ್ಷ್ಮೀ ಅತ್ತೆಯವರಿಗೆ, ಹಾಗೆ ಈ ಸುಳಾದಿಯ ಅರ್ಥಾನುಸಂಧಾನವನ್ನು ಭಾಳಷ್ಟು ಪದಗಳು ನನಗೆ ಅರ್ಥ ಆಗಲಿಲ್ಲದ ಟೈಮ್ನಾಗೆ ಭಾಳ ಮಂದಿನ ಕೇಳ್ತಾ ಇರ್ತೀನಿ. ಅಂಥದ್ದು ನನ್ನ ಸ್ನೇಹಿತೆ ನನ್ನ ಹುಡುಕೊಂಡು ಬಂದು ನನಗೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.